ಇವತ್ತು RSS ದೇಶವ್ಯಾಪಿಯಾಗಿ 56,000 ಶಾಖೆಗಳನ್ನು ಹೊಂದಿದೆ. ಅಕೌಂಟಬಿಲಿಟಿ ಅಂತ ನೋಡಿದ್ರೆ ಒಂದು ದೊಡ್ಡ ಶ್ರೀಮಂತ ಸಂಸ್ಥೆಯಾಗಿ ಬೆಳೆದಿದೆ ಇವತ್ತಿನ ದಿವಸ. ಅಂದ್ರೆ ಇವತ್ತಿನ ದಿವಸ ಅದಕ್ಕೆ ಫಾರಿನ್ ಫಂಡ್ಸ್ ಬರ್ತಾ ಇದೆಯಾ ಇಲ್ವಾ, ಬಂದ್ರೆ ಎಷ್ಟು ಬರ್ತಿದೆ, ಆ ಅಕೌಂಟಬಿಲಿಟಿ ಅನ್ನೋದು ಬೇಡವಾ ಸರ್ ಸಂವಿಧಾನಬದ್ಧವಾಗಿ? ನಿನ್ನೆ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ RSS ನ ಮುಖ್ಯಸ್ಥರೇ ಇಲ್ಲಿದ್ದಾಗ ಅವ್ರು ಹೇಳಿದ್ರು, ನಮ್ಮ ಪ್ರತಿಯೊಂದು ರೂಪಾಯಿ ಕೂಡ ಖರ್ಚು ವೆಚ್ಚಗಳು ಪ್ರತಿ ವರ್ಷ ಬೇರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಾದಂತೆ ನಮ್ಮಲ್ಲೂ ಆಡಿಟ್ ಆಗುತ್ತೆ, ಪ್ರತಿಯೊಂದರ ಖರ್ಚು ವೆಚ್ಚದ ಟ್ರಾನ್ಸ್ಪರೆನ್ಸಿ ನಾವು ಮೇಂಟೈನ್ ಮಾಡಿದೀವಿ ಅಂತ ಅವ್ರು ಹೇಳಿದ್ರು. ಮುಂದಿನ ಭಾಗ ನನಗೆ ಇದರ ಮಾಹಿತಿ ಇಲ್ಲ, ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ಕಾಂಟ್ರಿಬ್ಯೂಷನ್ ಮಾಡುವುದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರ. ಕಾಂಟ್ರಿಬ್ಯೂಷನ್ ಮಾಡುವುದು ಇದು ಭಾರತದ ಪ್ರಜೆಗಳೇ ಅಥವಾ RSSಗೆ ಸೇರಿದಂಥ ಸಂಬಂಧಪಟ್ಟಂಥ ವ್ಯಕ್ತಿಗಳೇ ಈ ಹಣ ಕೊಟ್ಟಿದ್ರೆ ಆಡಿಟಲ್ಲಿ ಗೊತ್ತಾಗ್ತದಲ್ಲ, ಪರದೇಶದಿಂದ ಹಣ ಬರುವುದಿದ್ರೆ ಆಡಿಟಲ್ಲಿ ಗೊತ್ತಾಗ್ತದಲ್ಲ. ಹಲವಾರು ಸಂಸ್ಥೆಗಳು RSSಗೆ BJPಗೆ ವಿರುದ್ಧವಾದಂಥ ಸಂಸ್ಥೆಗಳಿಂದ ಆಡಳಿತ ಪಕ್ಷಕ್ಕೆ ಹಣ ಬರುವುದರ ಆರೋಪಗಳಿವೆ. ಸೋರೋಸ್ ಅಂತ ಒಬ್ಬ ಕೋಟ್ಯಾಧೀಶ ಅಮೆರಿಕದಿಂದ ಹಣ ಕೊಡ್ತಾ ಇದ್ದಾನೆ, ಆತನ ಭಾವನೆಗಳು ಭಾರತದ ಸಂವಿಧಾನದ ವಿರುದ್ಧವಾಗಿದೆ ಅಂತ ಭಾಳ ಆರೋಪಗಳಿವೆ. ಅದರಿಂದ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಂತ ಒಂದು ವಿಚಾರಗಳಿದ್ರೆ ಅದರ ಬಗ್ಗೆ ವಿಚಾರಣೆ ನಡಿಬೇಕು. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಭಾರತ ಹಿಂದೂ ಧರ್ಮದ ಪ್ರಕಾರವಾಗಿ ಒಂದು ಆದರ್ಶವಾಗಿ ಶಿಕ್ಷಣ, ವಿವೇಕದ ವಿದ್ಯೆಯ ಜೊತೆಗೆ ವಿವೇಕ ಅಂತಕ್ಕಂಥದ್ದು ಸಿಕ್ಕಿದ್ರೆ ಇವತ್ತು ದೇಶಕ್ಕೆ ಯಾವುದೇ ಕುಂದುಕೊರತೆ ಬರ್ತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಅದರ ಜೊತೆಗೆ ಶಾಲೆಯಲ್ಲೂ ಕೂಡ ಭಾರತದ ಸಂಸ್ಕೃತಿಗೆ ಪ್ರಸಾರಕ್ಕೆ ಅವಕಾಶ ಇಲ್ಲ. ಸಂಘಟನೆಗಳಲ್ಲೂ ಕೂಡ ಆ ವ್ಯಕ್ತಿಗಳ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋಕ್ಕಂಥ ಸಂಘಟನೆಗಳಿಗೂ ವಿರೋಧ ಆದರೆ ಹಾಗಾದರೆ ಮುಂದಿನ ಸ್ಥಿತಿ ಭಾರತದ ಸಂಸ್ಕೃತಿಯನ್ನು ಯಾವ ರೀತಿ ಎಲ್ಲಿ ಪ್ರಸಾರ ಮಾಡೋದು, ಹೇಗೆ ಭಾರತವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಗುರುಗಳೇ. ನನ್ನ ಅನಿಸಿಕೆಯಲ್ಲಿ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಆದಾಗ ಭಾರತ ದೇಶ ಇದು ಬರೀ ಹಿಂದೂ ದೇಶ, ಇಲ್ಲಿ ಇತರ ಧರ್ಮಗಳಿಗೆ ಜಾಗ ಇಲ್ಲ ಅಂತ ಹೇಳಲಿಲ್ಲ. ಅದರಿಂದ ಇತರ ಧರ್ಮಗಳು ಕೂಡ ಬಂದಿವೆ. ತದನಂತರ ನಮ್ಮ ಸಂವಿಧಾನ ಬಂದಾಗಲೂ ಕೂಡ ಹಿಂದೂ ಧರ್ಮವೇ ಈ ದೇಶದ ಮೂಲ ಧರ್ಮ ಅಂತ ಎಲ್ಲೂ ಹೇಳಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸರಿಸಮಾನವಾದ ಹಕ್ಕು ಪ್ರತಿ ಧರ್ಮಕ್ಕೂ ಇದೆ ಈ ದೇಶದಲ್ಲಿ. ಸೆಕ್ಯುಲರಿಸಮ್ ಅಂತ ನಾವು ಬಳಸ್ಕೊಂಡಿದ್ದೇವೆ ಭಾಳ ಲೇಟಾಗಿ. ಆದ್ದರಿಂದ ಎಲ್ಲ ಧರ್ಮಗಳಿಗೂ ಇಲ್ಲಿ ಜಾಗ ಇದೆ. ಅದರಿಂದಾಗಿ ಒಂದೇ ಧರ್ಮ ಈ ದೇಶದಲ್ಲಿ ಅಂತ ಹೇಳಕ್ಕೆ ಬಹಳ ಸಂವಿಧಾನಕ್ಕೆ ವಿರುದ್ಧವಾದದ್ದು. RSSನ ಈಗ ಸದ್ಯಕ್ಕೆ ಸಡನ್ ಆಗಿ ಬ್ಯಾನ್ ಮಾಡುವಂತ ಆಲೋಚನೆ ಬಂದಿದೆ. RSS ಕಡೆಯಿಂದ ಆಗಿರೋ ಒಳ್ಳೆ ಕಾರ್ಯಗಳನ್ನ, ಏನೇ ಪ್ರಾಬ್ಲಮ್ ಆದ್ರೂ, ಏನೇ ಒಂದು ಸಂಕಷ್ಟ ಬಂತಂದ್ರು ಫಸ್ಟ್ ಹೋಗೋದು RSS ತಂಡ. ಸೊ RSS ತಂಡ ಮಾಡೋ ಅಷ್ಟು ಒಳ್ಳೆ ಕೆಲಸಗಳನ್ನ ಇವ್ರು ಯಾಕೆ ಪರಿಗಣಿಸಲ್ಲ? ಇದು ಒಂದು ರಾಜಕೀಯ ವಿಚಾರ, ಪೊಲಿಟಿಕಲ್ ಇಶ್ಯೂ ಆಗಿದೆ. ಆ ಪೊಲಿಟಿಕಲಲ್ಲಿ ಸುಳ್ಳು ಹೇಳುವುದರಿಂದ ಪಬ್ಲಿಸಿಟಿ ಜಾಸ್ತಿ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಆಗ್ತದೆ ಅಂತ ನಾನು ನಂಬಿದ್ದೆ. ಇಲ್ಲೇ ಇದ್ರೆ ಖಂಡಿತವಾಗಿಯೂ ಅದನ್ನು ಎಕ್ಸೆಪ್ಟ್ ಮಾಡೋದ್ರಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಅವರು ಇವರು ಅಂತಲ್ಲ, ಇವ್ರ ಪಕ್ಷದವರು ಹೇಳ್ತಾರೆ, ಆ ಪಕ್ಷದವರು ಹೇಳ್ತಾರೆ. ಯಾಕೆಂದರೆ ಆ ಪಕ್ಷದಲ್ಲಿ ತಮಗೆ ಸ್ವಲ್ಪ ಜಾಸ್ತಿ ಇದು ರೆಸ್ಪೆಕ್ಟ್ ಸಿಗಬೇಕು ಅಂತ, ಪ್ರೋ ಆ್ಯಕ್ಟಿವ್ ಇದ್ದಾನೆ ಅಂತ ತಿಳಿಸ್ಬೇಕಂತ ಅಷ್ಟೇ ಹೊರತು ಅವ್ರಿಗೆ ಗೊತ್ತಿದೆ ಸುಳ್ಳು ಅಂತ. ಅವರಿಗೆ ಹೋಲಿಸುವುದು, ಇವರಿಗೆ ಹೋಲಿಸುವುದು, ಇವರು ಹೇಳ್ತಾರೆ, ಇವರು ಅವರನ್ನು ಅದೇ ರೀತಿ ಹೇಳ್ತಾ ಇರ್ತಾರೆ. ಇವತ್ತು ಪಾಲಿಟಿಕ್ಸ್ ಅಂದರೆ ಅದು ಅದರ ಸ್ಟೇಟಸ್ಸೇ ಬದಲಾವಣೆ ಆಗಿದೆ ಇವತ್ತು. ಸರ್, ನಿಮ್ಮನ್ನ ಕರೆಸಿ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಕೇಳದೆ ಹೋದ್ರೆ ಅಪೂರ್ಣ ಆಗ್ಬಿಡುತ್ತೆ ಚರ್ಚೆ. ನಮಗೆ ಭ್ರಷ್ಟಾಚಾರ ಅಂತ ಬಂದ ತಕ್ಷಣ ನೆನಪಾಗೋದು ಗುತ್ತಿಗೆದಾರರ ನಿರಂತರವಾಗಿ ಅವ್ರ ಕಡೆಯಿಂದ ಬರ್ತಾ ಇರುವ ಅಳಲು ಅಥವಾ ಅವರ ಸದ್ಯದ ಪರಿಸ್ಥಿತಿ. BJP ಸರ್ಕಾರ ಇರ್ತಾ 40% ಅಂತ ಹೇಳಿ ಗಂಭೀರವಾದ ಆರೋಪ ಬಂತು ಗುತ್ತಿಗೆದಾರರ ಕಡೆಯಿಂದ. ಅದಕ್ಕೆ ಒಂದು ತನಿಖಾ ಸಂಸ್ಥೆ ಕೂಡ ರಚನೆ ಆಯಿತು, ಅದರಿಂದ ತೀರ್ಪೇನು ಬಂತು ಅಂತ ಗೊತ್ತಾಯಿತು. ಆದರೆ ಮತ್ತೆ ಈ ಸರ್ಕಾರದ ಮೇಲೂ ಕೂಡ ಗುತ್ತಿಗೆದಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 60% ಅಂತಿದ್ದಾರೆ. ಇದು ಒಂದು ಥರದಲ್ಲಿ ಆರೋಪ ಮಾಡ್ತಾರೆ, ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಒಂದು ತನಿಖೆ ಆಗುತ್ತೆ, ಯಾರ ಮೇಲೂ ಕೂಡ ಕ್ರಮ ಆಗ್ತಿಲ್ಲ. ಭ್ರಷ್ಟಾಚಾರ ನಡೀತಿದೆ ಅನ್ನೋದು ಕಣ್ಣಿಗೆ ರಾಚ್ತಾ ಇದ್ರು ಕೂಡ ಕ್ರಮ ಯಾಕೆ ಆಗ್ತಿಲ್ಲ ಅನ್ನೋ ಜನಸಾಮಾನ್ಯರ ಪ್ರಶ್ನೆ ಸರ್, ಗುತ್ತಿಗೆದಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ ಆಗುವುದು ಭ್ರಷ್ಟಾಚಾರ. ಇದಕ್ಕೆ ಮೂಲ ಕಾರಣ ವ್ಯಕ್ತಿಗಳಲ್ಲ, ಈ ಸಮಾಜ. ನಾನು ಅಭಿವೃದ್ಧಿ ಅಂತ ಹೇಳಿದಲ್ಲ, ಇದು ಸುಳ್ಳು ಮಾತಲ್ಲ, ನಿಮಗೆ ಮಾಹಿತಿ ಕೊಡ್ತೇನೆ. ಪ್ರತಿ ವರ್ಷ 100 ಹಗರಣಗಳು ನಡೀತವೆ ದೇಶದಲ್ಲಿ.
ಒಂದೊಂದು ದಶಕದಲ್ಲಿ ಒಂದೊಂದು ಹಗರಣದ ಅಭಿವೃದ್ಧಿ ಉದಾಹರಣೆ ಕೊಡ್ತೇನೆ, ನಿಮ್ಗೆ ಅರ್ಥ ಆಗ್ತದೆ ಎಂಥ ಅಭಿವೃದ್ಧಿ ಆಗಿದೆ ಅಂತ. 50ನೇ ಇಸವಿಯಲ್ಲಿ ಒಂದು ಹಗರಣದಲ್ಲಿ, ಜೀಪ್ ಹಗರಣದಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ಒಂದು ಹಗರಣದಲ್ಲಿ. ನೂರಾರು ಹಗರಣಗಳಾಗಿವೆ, ನಾನು ಒಂದು ಹಗರಣ ಹೇಳ್ತೇನೆ. ನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು, ಲಕ್ಷದಿಂದ ಕೋಟಿಗೆ ಬಂದಿವೆ. ನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ 70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ತದನಂತರ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ. ಕರ್ನಾಟಕದ ಬಜೆಟ್ 1 ಲಕ್ಷ ಇರಲಿಲ್ಲ ಅವತ್ತು. ಇದು ಒಂದು ಹಗರಣದಲ್ಲಿ 1,76,000 ಕೋಟಿ. ತದನಂತರ ಕೋಲ್ಗೇಟ್ ಕಲ್ಲಿದ್ದಲ್ ಹಗರಣ 1,86,000 ಕೋಟಿ ರೂಪಾಯಿ. ಇವತ್ತು 2 ಲಕ್ಷಕ್ಕೂ ಜಾಸ್ತಿ ಹೋಗಿದೆ ಒಂದೊಂದು ಹಗರಣದಲ್ಲಿ. ಇಷ್ಟೊಂದು ಹಣ ಇಂಥ ಭ್ರಷ್ಟಾಚಾರದಿಂದ ಸರ್ಕಾರಿ ಖಜಾನೆಯಿಂದ ಹೋದರೆ ಅಭಿವೃದ್ಧಿ ಏನಾಗ್ತದೆ? ಇದೇ ಪಕ್ಷದವರು BJPಯವ್ರ ಅಧಿಕಾರದಲ್ಲಿದ್ದಾಗ 40% ಸರ್ಕಾರ ಅಂತ ಹೇಳಿದರು. ಅವ್ರು ಕೇಳಿದ ಪ್ರಶ್ನೆ, ನಿಮ್ಮ ಕಾಲದಲ್ಲಿ ಎಷ್ಟಿತ್ತಂದ್ರೆ ನಿಮ್ಮಷ್ಟಿಲ್ಲ ಅಂತ ಹೇಳಿದರು. ಅಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಎಷ್ಟು ಜನ ಎದ್ದು ನಿಂತು ದೇವರ ಮುಂದೆ ಹೇಳ್ತಾರೆ ನಾನು ಭ್ರಷ್ಟ ಅಲ್ಲ ಅಂತ. ಸರ್, ದುರಂತ ಅಂದ್ರೆ ಇನ್ನೊಂದು ಸೈಡಲ್ಲೂ ಹಂಗೆ ಆಗ್ಬಿಟ್ಟಿದ್ಯಾ ನೋಡಿ. ನಾನು ಗುತ್ತಿಗೆದಾರರ ಪ್ರಶ್ನೆ ಕೇಳಿದೆ, ಅದೇ ಉದಾಹರಣೆ. ಗುತ್ತಿಗೆದಾರರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಕಮಿಷನ್ ಆ ಕಾಲದಲ್ಲೂ ಇತ್ತು, ಈ ಕಾಲದಲ್ಲೂ ಇತ್ತು. ನಾವು ಲಂಚ ಕೊಡಕ್ ರೆಡಿ ಇದೀವಿ, ನಾವು ಕೆಲಸ ಮಾಡಿದಕ್ಕೆ ದುಡ್ಡು ಬಿಡುಗಡೆ ಆದ್ರೆ ಸಾಕು, ಆ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಗುತ್ತಿಗೆದಾರರು ಇವತ್ತು. ಗುತ್ತಿಗೆದಾರರು ಹೇಳುವ ಮಾತಿದೆ ಅಲ್ಲ, ಅದು ಅಪರಾಧ. ಲಂಚ ಕೊಡುವುದು ಅಪರಾಧ. ಓಪನ್ ಆಗಿ ಹೇಳ್ತಾರಲ್ಲ, ನಾವು ಹಿಂದಿನವ್ರಿಗೆ 40% ಕೊಟ್ಟಿವಿ, ನಿಮ್ಗೆ ಇವಾಗ 60% ಕೊಡ್ಬೇಕಂತ. ಅವರು ಅದು ತಿಳ್ಕೊಳ್ಬೇಕು. ಅವ್ರು ಕೊಟ್ಟು ಕೆಲಸ ಮಾಡಿ ಏನು ಕಳಪೆ ಕೆಲಸ ಮಾಡುತ್ತಾನೆ. ಇವತ್ತು ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಯಾರ ಕಾರಣ? ಮೂಲ ಕಾರಣ ಆ ಕಾಂಟ್ರಾಕ್ಟರು. ಬಟ್ ಭ್ರಷ್ಟಾಚಾರ ನಡೀತಿರೋದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಅಂತ ಹೇಳಿ ಅನೇಕ, ನಾನು ಮಾತಾಡ್ತೀನಿ ಯಾವ್ಯಾವ ಪ್ರಕರಣ ಅಂತ ಹೇಳಿ. ಬಟ್ ಇಂಥದ್ದೊಂದು ಸ್ಟ್ಯಾಂಡರ್ಡ್ ಉತ್ತರ ಎಲ್ಲ ರಾಜಕಾರಣಿಗಳಿಂದ ಬಂದ್ಬಿಡುತ್ತೆ. ಯಾವ್ದಾದ್ರು ಇಲಾಖೆಯನ್ನು ಗುರುತು ಮಾಡಿ ಇಲ್ಲಿ ಭ್ರಷ್ಟಾಚಾರ ಅಂದ್ರೆ ಅಲ್ಲಿನ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ. ಅಂದ್ರೆ ಕೇವಲ ಭ್ರಷ್ಟಾಚಾರ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಅಧಿಕಾರಿಗಳು ಆರ್ ಓನ್ಲಿ ಕಾಂಡ್ಯೂಟ್ಸ್ ಅಂತೇವೆ, ಪೈಪು. ಅಲ್ಲಿ ತಗೊಂಡು ಇಲ್ಲಿ ಬರುವಾಗ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದೆ, ಹಂತ ಹಂತಕ್ಕೆ ಕೊಡಬೇಕಾಗ್ತದೆ. ಅವರಿಗೆ ಸ್ವಲ್ಪ ಉಳಿಬೋದು. ಆದರೆ ದೊಡ್ಡ ಮಟ್ಟದಲ್ಲಿರುವವರು ದೊಡ್ಡ ಭ್ರಷ್ಟರು. ಈ ರಾಜಕೀಯ ಆರೋಪದ ಭಾಗವಾಗಿ ಹಗರಣಗಳು ಬರುತ್ತೆ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಭಾರಿ ಚರ್ಚೆ ಆಗುತ್ತೆ, ನಂತರದಲ್ಲಿ ಅದೆಲ್ಲವೂ ಕೂಡ ಕಣ್ಮರೆ ಆಗ್ಬಿಡುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ನವರು ಬಹಳ ದೊಡ್ಡ ಆರೋಪ ಮಾಡಿದ್ರು. ಇಲ್ಲಿವರೆಗೂ ಜನಸಾಮಾನ್ಯರಿಗೆ ರೀಚ್ ಆಗ್ತಾ ಇಲ್ಲ, ಮಾಡಿದ ಆರೋಪಕ್ಕೆ ಶಿಕ್ಷೆ ಯಾರಿಗ